ನಮ್ಮೂರಲ್ಲಿ ಹೆಚ್ಚು ಕಡಿಮೆ 450 ಮನೆ ಅದಾವ ನಮ್ಮ ಮುಸ್ಲಿಂ ಮನೆ. ಅದರಲ್ಲಿ 2 ಮನೆ ಬಿಟ್ರೆ ಈಗಲೇ ಅಂತಲ್ಲ, ನೀವು ಯಾವಾಗಾರ ನೋಡ್ಕೊಂಬರ್ರಿ, ಅವ್ರ 2 ಮನೆ ಬಿಜೆಪಿನೇ ಯಾವಾಗ್ಲು. ಈಗ ಅದ್ರಾಗ ಅವರೇ ಒಬ್ಬರೇ ಮಾತಾಡಿದಾರ 2 ಮನೆ. ನಮ್ಮೂರಲ್ಲಿ ಯಾವತ್ತು ಎಲ್ಲಿ ನೀವು ಎಲ್ಲ ತಗೊಂಬಂದ್ರು ನಾವು ಯಾವಾಗ್ಲೂ ಲೀಡ್ ಇರೋದೇ ನಾವು ಸರ್. ಅಲ್ಲ ಸರ್, ಯಾವಾಗ್ಲೂ ಲೀಡ್ ಇರೋದೇ ನಾವು. ನಮ್ಮೂರಲ್ಲಿ ಯಾವಾಗ್ಲೂ ಕಾಂಗ್ರೆಸ್ ಲೀಡ್ ಇರೋದು. ಸುಮ್ನೆ 2014 ಅವೆಲ್ಲ ಸುಮ್ನೆ ಮಾತವು. ನಮ್ ಮುಸ್ಲಿಂ ಸಮಾಜದಲ್ಲಿ 2 ಮನೆ ಸರ್, ಅದು 2 ಮನೆ ಬಿಜೆಪಿ ಇರೋದು. ಅದು ಬಿಟ್ಟ ಮತ್ ಬೇರೆ ಯಾವ ಇಲ್ಲ. ನೀವೆಲ್ಲಿ ನಮ್ಮ ಊರ್ ತುಂಬಾ ಮುಸ್ಲಿಮಿಗ್ ಕೇಳಿದ್ರು ಯಾರು ನಿಮ್ಗೆ ಈ ತರ ಬಿಜೆಪಿ ಓಟ್ ಹಾಕ್ತೀನಿ ಅಂತ ಯಾರು ಹೇಳಲ್ಲ. ನೀವೆಲ್ಲ ಊರ್ ಚೆಕ್ ಮಾಡ್ಕೊಂಡ್ ಬರ್ರಿ. ನಮ್ಮ ಮುಸ್ಲಿಂ ಸಮಾಜದಲ್ಲಿ ಯಾರು ಈ ತರ ಬಿಜೆಪಿ ಓಟ್ ಹಾಕ್ತೀನಿ ಅಂತ ಯಾರು ಹೇಳಲ್ಲ. ಹೇಳೋದ್ರಿಂದ ಆಗಲ್ಲ. ನೀವು ಸಮೀಕ್ಷೆ ಮಾಡ್ರಿ. ಊರಾಗ ಈಗ 5 ಜನದ ಹತ್ರ ನೀವು ಸರ್ವೆ ಮಾಡಿದೀರಾ, 4 ಜನ ಬಿಜೆಪಿಗೆ ಓಟ್ ಕೊಡ್ತೀನಿ ಅಂದಿದ್ದೀರಾ, ಇವರೊಬ್ರು ಕಾಂಗ್ರೆಸ್ ಅಂತ ಹೇಳಿದಾರೆ. ಇನ್ನೊಂದು 10 ಜನದ ಹತ್ರ ಸರ್ವೆ ಮಾಡ್ರಿ, ನೀವೇ ಸಮೀಕ್ಷೆ ಮಾಡಿ. ಇಲ್ಲೇ ಗೊತ್ತಾಗುತ್ತಲ್ಲ, ಸರ್ವೆ ಮಾಡಿ. ಮಾತಾಡಿ. ನಿಮ್ಮಲ್ಲೇ 2 ಡಿಫ್ರೆನ್ಸ್ ಇದೆಯಲ್ಲ. ಇಲ್ಲಿ ನಿಂತಿದ್ನಲ್ಲ ಸರ್ ಕಟ್ಟರ್, ಇವನ್ ಕಾಂಗ್ರೆಸ್ ಅವನೇ ಮಾತಾಡಲ್ಲ ಅಂತ ಹೋದ. ನಾನು ಅಲ್ಲ ಸರ್, ಈಗ ಎಲ್ಲಾ ಮುಸ್ಲಿಂ ಸಮಾಜದವರೇ ಅದಾರ. ಎಲ್ಲರಿಗೂ ಒಂದ್ಸರಿ ಸರ್ವೆ ಮಾಡ್ಬಿಡಿ, ಗೊತ್ತಾಗುತ್ತಲ್ಲ, ನಿಮ್ಗೆ ಗೊತ್ತಾಗುತ್ತಲ್ಲ. ನಾನು ಹೇಳ್ತಾ ಇದೀನಲ್ಲ, 2 ಮನೆ ಬಿಟ್ರೆ ಯಾರ ನಿಮ್ಗೆ ಬಿಜೆಪಿ ಅಂತ ಹೇಳಿದ್ರೆ ನಾನು ಐತಲ್ಲ, ನಾ ಪಕ್ಷದ ಕಾರ್ಯಕರ್ತ, ನೀವ್ ಹೇಳ್ದಂಗ್ ನಾನು ಓಟ್ ಹಾಕ್ತೀನಿ. ಏನೋ ಒಂದು ಪೋಸ್ಟ್ ಕೊಡ್ತಾರೆ ಕಾಂಗ್ರೆಸ್ ಅಲ್ಲಿ, ಅದು ಇದು ಅಂತ ಹೇಳ್ಬಿಟ್ಟು ಇದು ಮಾಡ್ತಾರೆ. ಬದಲಾವಣೆ 100% ಬದಲಾವಣೆ. ನಮಗಂತೂ ಮುಸ್ಲಿಮ್ಸ್ ಮೂಲೆ ಗುಂಪು ಮಾಡಿರೋದು ನಿಜ ಅಂತೂ ಎಲ್ಲಾ ಮೀಡಿಯಾ ಚಾನಲ್ ಅಲ್ಲೂ ಗೊತ್ತಾಗಿದೆ. ಏನು ಮೂಲೆ ಗುಂಪು ಮಾಡಿಲ್ಲ ಸರ್. ನಮ್ ಸಮಾಜಕ್ಕೆ ನೋಡಿ 50 ಲಕ್ಷ ಕೊಟ್ಟಿದ್ದಾರೆ. ಇದು 9ನೇ ತಾರೀಕು 50 ಲಕ್ಷ ಕೊಟ್ಟಿದ್ದಾರೆ ಕಾಂಪ್ಲೆಕ್ಸ್ ಕಟ್ಟಕ್ಕೆ. 1 ರೂಪಾಯಿದು ಬಿಜೆಪಿ ನಾವು ಯಾವತ್ತೂ ತಗೊಂಡಿಲ್ಲ, ತಗೊಳೋದು ಇಲ್ಲ. ನಾವೇನೋಯ್ತಲ್ಲ ಬಿಜೆಪಿ ಅವರಿಗೆ ಈಗ ಅದು ಹೇಳ್ಬಾರ್ದು ಸಾಕು. ಇಲ್ಲಿ ಸರ್ವೆ ಮಾಡ್ರಿ ಸಾಕು, ಗೊತ್ತಾಗುತ್ತೆ ನಿಮಗೆ. 100% ಬಿಜೆಪಿ ಸರ್. 15ರಿಂದ 20 ಸಾವಿರ ಮತಗಳು ಛಿದ್ರ ಇಲ್ಲ ಅಂದ್ರೆ ಮತಗಳು. ಹೋದ ಸತಿನೂ ನಮ್ಮ ಸೈಡ್ GM ಸಿದ್ದೇಶ್ವರ್ ಬಂದ್ರು ಸಮರ್ಥಿಕ್ ಸೋಲ್ಸಕ್ ಆಗಲ್ಲ. ಕಾಂಗ್ರೆಸ್ ಭದ್ರಕೋಟೆ ಇದು, ಕಾಂಗ್ರೆಸ್ ಭದ್ರಕೋಟೆನೇ ಇಲ್ಲ ಸರ್. 1400 ಓಟ್ ತಗೊಂಡಿರೋರು ಭದ್ರಕೋಟೆ. 2400 ವೋಟಿಂಗಲ್ಲಿ 1400 ಓಟ್ ಬಂದ್ರೆ ಎಲ್ಲಿಗ ಸರ್ ಅದು? ನಮ್ಮೂರಲ್ಲಿ ಕಾಂಗ್ರೆಸ್ ಲೀಡ್ ಸರ್. ಯಾವಾಗಿಂದ ನೋಡ್ಕೊಂಬರ್ರಿ ಕಾಂಗ್ರೆಸ್. ಅಲ್ಲ ನೀವು ಹೇಳ್ತೀರಾ ಸರಿ, ಬಟ್ ನೀವೊಂದು 2 ವರ್ಷಕ್ಕೆ ಅವಕಾಶ ಕೊಡಬೇಕಿತ್ತು. ಎಲ್ಲಾ ಪಕ್ಷದಲ್ಲಿ ಅದೇ ಇರೋದು, ಬಿಜೆಪಿಯಲ್ಲಿ ಆದ್ರೂ ಅದೇ ಇರೋದು, ಕಾಂಗ್ರೆಸ್ ಅಲ್ಲಿ ಆದ್ರೂ ಅದೇ ಇರೋದು. ಯಾರ ಮನೆ ತೀರ್ಕೊಂಡ್ರು ಐತಲ್ಲ ಅವ್ರ ಮನೆಯವರಿಗೆ ಟಿಕೆಟ್ ಕೊಡೋದು, ಇದು ಸಂಪ್ರದಾಯ. ಬಿಜೆಪಿ ಅವರು ಅಲ್ಪಸಂಖ್ಯಾತರಿಗೆ ಮೊದ್ಲಿಂದಾನು ಕೊಟ್ಟಿಲ್ಲ, ಅಲ್ಪಸಂಖ್ಯಾತರ ಅದ್ರಲ್ಲಿ ಇಲ್ಲ. ತರಬೇಕಾಗಿತ್ತು ಟಿಕೆಟ್ ಅಂತಾರು. ಮುಂದೆ ಅವಕಾಶ ಇದೆ ಸರ್ ನಮಗೆ. ಈಗ ಅವ್ರ ಮನೇಲಿ ಕರೆಕ್ಟ್ ಇದೆ. 40 ವರ್ಷದಿಂದ ಸಮರ್ಥಿಕ್ ಕೊಡೋ ಅವಶ್ಯಕತೆ ಸರ್. ನಿಮಗೆ ಹೇಳೋದು ಅರ್ಥ ಆಗ್ತಿಲ್ಲ. ನಮ್ಮ ಪಕ್ಷದಲ್ಲಿ ಯಾರ ಮನೆಯಲ್ಲಿ ತೀರ್ಕೊಂಡಿರ್ತಾರಲ್ಲ, ಅನುಕಂಪದ ಮೇರೆಗೆ ಅವ್ರ ಮನೆಗೆ ಕೊಡೋದು ಟಿಕೆಟ್. ಕಾಲಾಂತರದಿಂದ ಬಂದ ಇದು ನೆಕ್ಸ್ಟ್ ನಮಗೆ ಇದೆ ಕಾಲ. ನಮ್ಮ ಮಕ್ಕಳು ಮೊಮ್ಮಕ್ಕಳಿಗೆ ಬರೋದು ಇದು ಕಾಲ. ಮತ್ತೆ ಯಾರು ಇದು ಆದ್ರೆ ನಿಮ್ಮಷ್ಟೇ ವಯಸ್ಸು ಅನ್ಸುತ್ತೆ ಸಮರ್ಥಿಗೆ 23 ವರ್ಷ ಸರ್. 26 ವರ್ಷ ಏನ್ ಮಾಡ್ತೀರಿ ನೀವು? ಅಭಿವೃದ್ಧಿ ನೋಡ್ಬೇಕು. ಅಭಿವೃದ್ಧಿ ನೋಡ್ಬೇಕು. ಅಭಿವೃದ್ಧಿ ಆಗಿದೆಯಲ್ಲ ಬಿಜೆಪಿ. ನಮಗ್ ಬುರ್ಕಾ ಹಾಕ ಬಿಡ್ರಿ ಅಂತಾರೆ, ಬಟನ್ ತಿನ್ಬೇಡ್ರಿ ಅಂತಾರೆ. ಅಂತರಿಗೆ ಅದು ಹೆಂಗ್ ಹಾಕ್ತಿರಿ ಸರ್ ಒಟ್ಟು? ಹೆಂಗ್ ಹೋಗುತ್ತೆ ಬಳ್ಳ? ಹೆಂಗ್ ಹೋಗುತ್ತೆ ಸರ್? ಬದಲಾವಣೆ ತರಬೇಕು. ಮುಸ್ಲಿಂ ಸಮಾಜ ಕೊಡ್ಬೇಕಾಗಿತ್ತು. ಆಕ್ರೋಶ ಏನು ಇಲ್ಲ ಸರ್. ಅವ್ರು ಮಾತಾಡೋರು ಯಾವಾಗ್ಲೂ ಬಿಜೆಪಿನೇ. 2 ಮನೆ ಎರಡೇ ಬಿಜೆಪಿ. ನಾವು ಕಾಂಗ್ರೆಸ್ ಯಾವಾಗ್ಲೂ. ನೀನು 1 ಮನೆ 2 ಮನೆ ಆ ಲೆಕ್ಕ ಹಿಡಿಬೇಡ. ಯಾವ ಮನೆಯಲ್ಲಿ ಅಲ್ಲಿ ಬೂತಿಂಗ್ ನಾಗ ಹೋದಾಗ ಯಾವ ಬರುತ್ತೆ ಸರ್? 1400 ಈಗ ಇವನು ಮುಸ್ಲಿಂ ಕೇಳ್ರಿ, ಯಾವ ಪಕ್ಷಕ್ಕೆ ಸೇರ್ಕೊಂಡು ಇದಾರೆ ಇವತ್ತು? ಈಗ 1 ಮನೆ 2 ಮನೆ ಅನ್ನಲ್ಲ ಇವನು ಕೇಳ್ರಿ. ಅಲ್ಲ ಓಟ್ ಯಾರು ಹಾಕ್ತಾರೆ, ಯಾರಿಗೆ ಹಾಕ್ತಾರೆ? ಅವ್ರ ಮನೇಲಿ ಎಷ್ಟು ಜನ ಆಗ್ತಾರೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಯಾರು ಹೋಗಿ ವಿಡಿಯೋ ಮಾಡಿ ವೋಟಿಂಗ್ ಮಾಡಲ್ಲ ಅದು ತಿಳ್ಕ. ನನಗೆ 1000 ಮನೆ ಇದಾವೆ, 12,000 ಮನೆ ಇದಾವೆ. 1400 ಓಟ್ 2 ಮನೆಯಿಂದ ಯಾವ ಕಾರಣಕ್ಕೂ ಬರಲ್ಲ ಸರ್. 2400 ಓಟ್ 1400 ಓಟ್ ಲಿಂಗಾಯತರು ಇದ್ದಾರೆ, 300ರಿಂದ 400 ಓಟ್ ಬರೋ SC ಅದಾರ, ಉಪ್ಪಾರ್ ಇದ್ದಾರೆ. ಅಷ್ಟು ಸೇರಿ ಮತ್ತೆ ಹಾಕಿರ್ತಾರೆ. ನಾವು 1 ಸೈಡ್
ಅಲ್ಲ ಸರ್, ನೋಡಿದಾರ ನಮ್ಮ ಹೆಣ್ಮಕ್ಳಿಗೆ ಬುರ್ಕ ಹಾಕೇ ಬಿಡ್ರಿ ಅಂತಾರೆ. ಕರೆಕ್ಟ್. ಅದು ತಿಳಿದು ಹೆಂಗ್ ಆಗ್ತಾರೆ? ಟಿಪ್ಪು ಜಯಂತಿ ಮಾಡ್ಬೇಡ್ರಿ ಅಂತಾರೆ. ಅದು ತಿಳಿದು ಹೆಂಗ್ ಆಗ್ತಾರೆ ಓಟ್ ಬಿಜೆಪಿಗೆ? ಲಾಜಿಕ್ ಹೆಂಗ್ ಆಗ್ತಾರೆ ಸರ್? ನಾವು ಬೇಡ ಅಂತಿಲ್ಲಲ್ಲ, ನಾವು ಕಾಂಗ್ರೆಸ್ ಸಪೋರ್ಟ್ ಮಾಡ್ತಿದ್ವಿ, ನಮಗೆ ಟಿಕೆಟ್ ಕೊಟ್ಟಿದ್ರೆ ಹ್ಮ್ ನಾವ್ ಹೇಳ್ತಿದೀವಲ್ಲ, ಈಗ್ಲೂ ಹೇಳ್ತಿದೀನಿ. ಅವತ್ ಕೊಡ್ಬೇಕಾಯ್ತು ಕಾಂಗ್ರೆಸ್ಗೆ 2 ವರ್ಷ. ನಮಗೆ ಯಾವ ಸಪೋರ್ಟ್ ಬೇಡ ಸರ್, ನಾವೇ ಗೆಲ್ಲೋದು. ನಾವೇ 40,000 ಓಟ್ದಿಂದ ಗೆಲ್ತೀವಿ. ಅವಾಗ ಬರ್ರಿ, ಗೆದ್ಮೇಲೆ ನಿಮಗೆ ಹೇಳ್ತೀವಿ ನಾವು. ಆಯ್ತು ಬರ್ರಿ ಸರ್, ಇದು 9ನೇ ಇಲ್ಲಿ ತಾರೀಕು ಸರ್ವೆ ಮಾಡಿ ಸರ್ ಒಂದ್ಸರಿ. ಖಂಡಿತ ಮಾಡ್ತೀವಿ. ಮಾಡಿ ಫಸ್ಟ್ ನಿಮ್ ಸರ್ವೆ ಪ್ರಕಾರ ಇದು ಎಷ್ಟಿದೆ ನೋಡಿ. 9ನೇ ತಾರೀಕು ವೋಟಿಂಗ್ ಆಗ್ಲಿ, ಈ ಸತಿ ಏನಾಗುತ್ತೆ ಅಂತ ನೋಡ್ತಾರೆ. ಯಾಕಂದ್ರೆ ಮುಸ್ಲಿಮ್ಸ್ ಎಲ್ಲ ಮೂಲೆ ಗುಂಪು ಮಾಡಾಕ್ತಾರೆ. ನಾನು ಹೇಳ್ತೀನಿ, ನಾನು ಬಿಜೆಪಿಯಲ್ಲಿ ತಿರುಗ್ತಿದ್ದಾನೆ. ನಾನು ಈ ಸತಿ ಕೊಟ್ಟಿದ್ರೆ 100% ಕಾಂಗ್ರೆಸ್ಸಿಗೆ ತಿರುಗ್ತಿದ್ದೆ, ಬಿಜೆಪಿಯಲ್ಲಿ ತಿರುಗ್ತಿದ್ದಿಲ್ಲ. ಅಲ್ಪಸಂಖ್ಯಾತರಿಗೆ ಕೊಟ್ಟಿದ್ದೆ, 10 ವರ್ಷದಿಂದ ಕಾರ್ಯಕರ್ತ ಬಿಜೆಪಿದು. ಆದ್ರೂ ಈ ಸತಿ ಏನಾರ ಮುಸ್ಲಿಮ್ಸಿಗೆ ಕೊಟ್ಟಿದ್ರೆ ನಾನು ಬಿಜೆಪಿಯಲ್ಲ ಕಾಂಗ್ರೆಸ್ ಅಲ್ಲಿ ತಿರುಗ್ತಿದ್ದೆ. ಅಲ್ಪಸಂಖ್ಯಾತರಿಗೆ ಕೊಟ್ಟಿದ್ರೆ 10 ವರ್ಷದಿಂದ ಬಿಜೆಪಿ ಮಾಡಿದ್ದೀನಿ. ಆದ್ರೆ ಈ ಸತಿ ಮುಸ್ಲಿಮ್ಸಿಗೆ ಕೊಟ್ಟಿದ್ರೆ ಖಂಡಿತವಾಗ್ಲೂ ಬಿಜೆಪಿಗೆ ಇದು ಮಾಡಿಬಿಟ್ಟು ನಾನು ಕಾಂಗ್ರೆಸ್ಸಿಗೆ ತಿರ್ಗಾನಿದ್ದೆ. ಈ ಸತಿ ನಮಗೆ ಯಾಕೆ ಮೂಲೆ ಗುಂಪು ಮಾಡಿದ್ರು ಅವರು? 40 ವರ್ಷದಿಂದ ತಿಳಿಯೋದು, ಇನ್ನು ಮುಂದೆ ಕೊಡ್ತಾರೆ ಅಂತ. ಇನ್ನೂ 40 ವರ್ಷ ಹೋಗ್ಬೇಕಾ? ಕುಟುಂಬ ರಾಜಕೀಯ ಯಾಕೆ ಮಾಡ್ತಾ ಇದಾರೆ ಇವರು? ಕುಟುಂಬ ರಾಜಕಾರಣ ಇದು. ಕೊಡ್ಬೇಕಾಯ್ತು, ಜಬ್ಬರ್ ಸಾಬ್ ಇದಾರೆ, ಇಲ್ಲ ಹಿರಿಯ ವ್ಯಕ್ತಿಗಳು ಕೊಡ್ಬೇಕಾಯ್ತು. 26 ವರ್ಷ ಹುಡುಗ ಕೊಡೋದು ಏನು ಅವಶ್ಯಕತೆ ಇತ್ತು?